ಪರಮ ಪೂಜ್ಯ ಸನ್ಮಾನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಹಾಗೆಯೇ ಮತ್ತೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ವಿಮಲ ರೇಣುಕಾಚಾರ್ಯ ಮಹಾಸ್ವಾಮಿಗಳು ಮುಕ್ತಿಮಠ ಧರ್ಮಕ್ಷೇತ್ರ ಇವರುಗಳ ಪಾದಗಳಿಗೆ ಕೂಡ ನಮಸ್ಕರಿಸಿ, ವೇದಿಕೆ ಮೇಲೆ ಆಶೀರ್ವಾದಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಈ ಊರಿನ ಪ್ರಮುಖರೇ ಮತ್ತು ಅಕ್ಕ ತಂಗಿಯರೇ ಹಾಗೂ ನನ್ನೆಲ್ಲ ಸ್ನೇಹಿತರೇ, ವಿಶೇಷವಾಗಿ ಶಂಕರ್ ಪಾಟೀಲ್ರವರೇ, ಅವರ ಕುಟುಂಬದವರೇ, ಭಾಳಷ್ಟು ವಿಷಯಗಳನ್ನ ನಮ್ಮ ಡಿ ಬಸವರಾಜರವರು ಎಲ್ಲ ವಿಷಯವನ್ನು ಶಂಕರ್ ಪಾಟೀಲ್ರ ಬಗ್ಗೆ ಇರ್ಬೋದು, ಅವರ ಕೆಲಸಗಳ ಬಗ್ಗೆ ತಮಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆ ಮಾತಾಡಲಿಕ್ಕೆ ಏನಂತೂ ಉಳಿಸಿಲ್ಲ. ಆದರೂ ಕೂಡ ನಮ್ಮ ಶಂಕರ್ ಪಾಟೀಲ್ರವರು ಅವರೊಬ್ಬರು ವ್ಯಕ್ತಿ ಅಲ್ಲ, ಅವರೊಬ್ಬರು ಶಕ್ತಿ ಅಂತೇಳಿ ನಾನು ಭಾವಿಸ್ತೇನೆ. ಏಕೆಂದರೆ ಅವ್ರು ಏನೇ ಕೆಲಸ ಮಾಡಿದರೂ ಕೂಡ ಅದೊಂದು ಅತ್ಯಂತ ಉಪಯುಕ್ತವಾಗಿರ್ತದೆ ಹಾಗೂ ಶಿಸ್ತಿನಿಂದ ಕೂಡಿರ್ತದೆ ಅಂತೇಳಿ ನಾನು ಭಾಳಷ್ಟು ದಿನಗಳಿಂದ ಅವರ ಒಡನಾಟಿಯಾಗಿ ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು 2 ಸಂಸ್ಥೆಗಳು, ಒಂದು ಸುರಭಿ ಮತ್ತು ಮೈತ್ರಿ ಸಂಸ್ಥೆಗಳೊಂದಿಗೆ ಈ ಕರ್ನಾಟಕ ರಾಜ್ಯದ ಭಾಳಷ್ಟು ಜಿಲ್ಲೆಗಳಲ್ಲಿ, ಸುಮಾರು 8-10 ಜಿಲ್ಲೆಗಳಲ್ಲಿ ಅವರು ಸಮಾಜಕ್ಕೆ ಬೇಕಾದಂಥ ಕೆಲವು ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಯುವಜನತೆ ಏನು ಒಂದು ಡ್ರಗ್ಸು ಮತ್ತು ಇದರಿಂದ ಏನು ಹಾಳಾಗ್ತಾ ಇದ್ದಾರೆ, ಅದರ ಒಂದು ಬದಲಾವಣೆಗೆ ಮತ್ತು ಅವರು ಸಮಾಜಕ್ಕೆ ಒಂದು ಉಪಯುಕ್ತವಾದಂಥ ವ್ಯಕ್ತಿ ಆಗಲಿಕ್ಕೆ ಏನು ಬೇಕೋ ಅಂಥ ಒಂದು ವ್ಯವಸ್ಥೆಯನ್ನು ಅವರ ಒಂದು ಸುರಭಿ ಮತ್ತು ಮೈತ್ರಿ ಸಂಸ್ಥೆಯಿಂದ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನೋಡಿದರೆ ಈ ಒಂದು ಸಣ್ಣ ತಾಲೂಕು ಪ್ಲೇಸ್ ಇದು ಲಕ್ಷ್ಮೇಶ್ವರ, ಇಂಥಲ್ಲಿ ಬಂದುಬಿಟ್ಟು ಇಂಥ ಒಂದು ಸುಂದರವಾದಂಥ ಲೇಔಟನ್ನು ಇವತ್ತು ಅವರು ನಿರ್ಮಿಸಿದ್ದಾರೆ ಅಂದರೆ ಅವರಿಗೆ ದುಡ್ಡಿನ ಮಹತ್ವವನ್ನು ಯಾವುದೂ ಕೊಟ್ಟಿಲ್ಲ. ಎಲ್ಲ ಏನು ಅವಶ್ಯಕತೆ, ನಾಳೆ ಇಲ್ಲಿ ಯಾರೇ ಒಂದು ವ್ಯಕ್ತಿ ವಿಚಾರ ಮಾಡೋದೇನು ಅಂದರೆ ಜೀವನದಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಿಕೊಳ್ಬೇಕಪ್ಪ ಅಂತ, ಆ ಮನೆಯನ್ನು ಎಲ್ಲೋ ಕಟ್ಟೋದ್ರ ಬಗ್ಗೆ ಇಂಥ ಒಂದು ಲೇಔಟ್ನಲ್ಲಿ ಮನೆಯನ್ನು ಕಟ್ಟಿ ಮುಂದಿನ ಪೀಳಿಗೆ ಕೂಡ ಉಪಯುಕ್ತವಾಗತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಅವರು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇವತ್ತು ದಿನನಿತ್ಯ ಬೇಕಾದಂಥ ನೀರಿನ ವ್ಯವಸ್ಥೆ ಇರ್ಬೋದು, ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಶಕ್ತಿ ವ್ಯವಸ್ಥೆ ಇರ್ಬೋದು, ಅದ್ರ ಜೊತೆಗೆ ಬರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಆಟದ ಮೈದಾನ, ಅದ್ರ ಜೊತೆಗೆ ದಿನನಿತ್ಯ ಏನೋ ಒಂದು ವ್ಯಾಯಾಮಕ್ಕೆ ಬೇಕಾದಂಥ ವ್ಯವಸ್ಥೆ, ಹಾಗೂ ಇಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳು ಈ ಲೇಔಟ್ನಲ್ಲಿ ನಡೆದರೆ ಒಂದು ಒಳ್ಳೆಯ ರಂಗಸಂಚಿಕೆಯನ್ನು ಕೂಡ ಅವರು ಇಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಹೀಗಾಗಿ ಒಂದು ದಿನನಿತ್ಯದ ಅವಶ್ಯಕತೆ ಏನಿದೆ ಒಂದು ಕುಟುಂಬಕ್ಕೆ, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಬಿಟ್ಟು ಎಲ್ಲ ಒಂದು ಸಾರ್ವಜನಿಕರಿಗೆ ಮುಂದೆ ಇದು ಒಂದು ಸಣ್ಣ ಗ್ರಾಮವಾಗಿ ಬೆಳೀತದೆ ಅಂತೇಳಿ ನನಗೆ ಅನ್ನಿಸ್ತದೆ. ಸುಮಾರು 300-350 ಇರ್ತಕ್ಕಂಥ ಸೈಟ್ನಲ್ಲಿ ಅವರು ಒಂದು ಒಳ್ಳೆಯ ಲೇಔಟನ್ನು ಮಾಡಿರೋದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಮಾಡಲಿಕ್ಕಾಗಲಿ ಅಥವಾ ಇಲ್ಲಿ ಜೀವಿಸ್ಲಿಕ್ಕಾಗಲಿ ಒಂದು ಸುಸಜ್ಜಿತವಾದಂಥ ಲೇಔಟನ್ನು ಈ ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸೋದ್ರ ಜೊತೆಗೆ ಇದರ ಸದುಪಯೋಗವನ್ನು ನಮ್ಮೆಲ್ಲ ಜನರು ತೆಗೆದುಕೊಳ್ಬೇಕು ಅಂತಂದೇಳಿ ಈ ಸುತ್ತಮುತ್ತಲ ಭಾಗದ ಜನರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಡಿ ಬಸವರಾಜವರು ಭಾಳಷ್ಟು ವಿಷಯಗಳ ಬಗ್ಗೆ ಹೇಳಿದ್ದಾರೆ. ಅವರು ನಿಜವಾಗ್ಲೂ ಇಲ್ಲಿ ಒಂದೇ ಅಲ್ಲ, ಚಿತ್ರದುರ್ಗದ